ಪ್ರತಿ ವಾರದಂತೆ ಈ ವಾರ ಕೂಡ ನಮ್ಮ ಜೊತೆ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಅರವಿಂದ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಎಸ್ ಡಾಕ್ಟ್ರೆ, ಪ್ರತಿ ವಾರನೂ ಒಂದೊಂದು ವಿಚಾರಗಳನ್ನ ತೆಗೆದುಕೊಂಡು ನಾವು ಮಾತಾಡ್ತಾ ಹೋಗ್ತೀವಿ. ಅದರಲ್ಲೂ ಕೂಡ ಪುರುಷರಲ್ಲಿ ಜನನೇಂದ್ರಿಯಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಶಿಶ್ನಗಳ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ಅಷ್ಟೇ ಮುಖ್ಯವಾದ ಒಂದು ಅಂಗ ಅಂತಂದ್ರೆ ಅದು ವೃಷಣಗಳು. ಹೌದೌದು. ಈ ವೃಷಣಗಳಲ್ಲೂ ಕೂಡ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಳ್ತವ? ಯಾಕೆಂತಂದ್ರೆ ಈ ವೃಷಣಗಳಿಗೂ ಅದ್ ಲೈಂಗಿಕ ಸಮಸ್ಯೆಗಳಿಗೂ ಏನಾದರೂ ಸಂಬಂಧ ಇದೆಯಾ? ಅದರಿಂದ ಏನಾದರೂ ಬಂಜೆತನ ಉಂಟಾಗಬಹುದಾ? ಇದ್ರ ಬಗ್ಗೆ ಇವತ್ತಿನ ಎಪಿಸೋಡ್ ನಲ್ಲಿ ಸ್ವಲ್ಪ ಮಾಹಿತಿ ಕೊಡಬಹುದಾ ಡಾಕ್ಟರ್ ತಾವು? ಖಂಡಿತ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ ಅರವಿಂದ್. ಈ ವೃಷಣಗಳಿಗೂ ಲೈಂಗಿಕತೆಗೂ ಮತ್ತು ಬಂಜೆತನಕ್ಕೂ ನೇರವಾದ ಸಂಬಂಧ ಇದೆ. ಈ ವೃಷಣಗಳಿಂದನೇ ಈ ಟೆಸ್ಟೋಸ್ಟೆರೋನ್ ಹಾರ್ಮೋನ್, ಚೋದನಿಕ ವಸ್ತು, ಈ ಪುರುಷ ಪ್ರಧಾನವಾದ ಒಂದು ವಸ್ತು, ಅಲ್ಲಿಂದನೇ ಅದು ಮ್ಯಾನುಫ್ಯಾಕ್ಚರ್ ಆಗೋದು. ಆದ್ರಿಂದ ವೃಷಣಗಳಿಗೆ ಏನೇ ತೊಂದರೆ ಆದ್ರೂ ನೇರವಾಗಿ ಈ ಟೆಸ್ಟೋಸ್ಟೆರೋನ್ ಲೆವೆಲ್ ಮೇಲೆ ಪ್ರಭಾವ ಬೀರುತ್ತೆ. ಸರಿ. ಹಾಗಾಗಿ ಅದರಿಂದ ಬಂಜೆತನೂ ಬರ್ಬೋದು, ಲೈಂಗಿಕ ನಿಷ್ಕ್ರಿಯತೆ ಕೂಡ ಆಗ್ಬಹುದು. ಅದರಿಂದ ನಿಷ್ಕ್ರಿಯತೆನೇ ಹೌದೌದು, ಖಂಡಿತ. ಅದರಿಂದ ಈ ವೃಷಣಗಳ ತೊಂದರೆಗಳ ಬಗ್ಗೆ ಬಹಳಷ್ಟು ನಾವು ಕಾಳಜಿ ವಹಿಸಲೇಬೇಕು. ಅದರಲ್ಲೂ ಸಹ ನಾವು ಸಾಕಷ್ಟು ಸಾರಿ ಹೇಳಿದ್ವಿ, ಈ ಜಾರದೇ ಇರತಕ್ಕಂಥ ವೃಷಣಗಳು, ಒಂಟಿ ವೃಷಣಗಳ ಬಗ್ಗೆ ಬಹಳಷ್ಟು ಸಾರಿ ಹೇಳಿದ್ವಿ. ಅದಕ್ಕಿಂತ ಇನ್ನು ಮುಂದುವರೆದು ಈ ವೃಷಣಗಳಲ್ಲಿ ಕಂಡು ಬರತಕ್ಕಂತಹ ಗೆಡ್ಡೆ, ಗಂಟು, ದುರ್ಮಾಂಸಗಳ ಬಗ್ಗೆ ಇವತ್ತು ಮಾಹಿತಿ ಕೊಡ್ತೀವಿ. ಈ ವೃಷಣಗಳು ಸುತ್ತ ಕೆಲವು ಸಾರಿ ನೀರುಗಳು ಸೇರ್ಕೊಂಡ್ಬಿಡ್ತದೆ, ನೀರಿನ ಅಂಶ. ಹೌದೌದು. ಅದನ್ನ ಹೈಡ್ರೋಸೀಲ್ ಅಂತ ಅಂತೀವಿ. ವೃಷಣಗಳು ಬೃಹದಾಕಾರವಾಗಿ ದಪ್ಪ ಆಗ್ತಾ ಹೋಗ್ತವೆ. ಬೀಜ ತರಡು ಮುತ್ಕೊಳ್ತಾ ಹೋಗುತ್ತೆ. ಮುಟ್ ನೋಡಿದ್ರೆ ಒಂಥರ ಸ್ಪಾಂಜಿ ತರ ಈಗ ಫೀಲಿಂಗ್ ಆಗ್ತದೆ. ಇದನ್ನ ಸ್ವಯಂ ಪರೀಕ್ಷೆನಲ್ಲೇನೆ ನೋಡ್ಕೊಳ್ಬಹುದು. ಟಾರ್ಚ್ ಬಿಟ್ಟು ನೋಡಿದ್ರೆ ಒಳಗಡೆ ಇಲ್ಯುಮಿನೇಷನ್ ಕೂಡ ಕಾಣುತ್ತೆ. ನೀರ್ ತುಂಬಿರೋದು ಅವ್ರಿಗೇನೆ ಗೋಚರ ಆಗುತ್ತೆ. ತಮ್ಮಿಗೆ ತಾವೇ ಒಂದು ಸ್ವಯಂ ಪರೀಕ್ಷೆ ಮಾಡ್ಕೊಂಡ್ಬಿಡ್ಬೋದು. ಈ ನೀರೇ ಕಾಣಿಸುತ್ತೆ ಒಳಗಡೆ, ಅಂದ್ರೆ ಒಳಗೆ ಫಳ ಫಳ ಒಂಥರ ಕೆಂಪಕ್ಕೆ ಕಾಣಿಸ್ತದೆ. ಈ ಹೈಡ್ರೋಸೀಲ ಅಂತ ಅಂತೀವಿ. ಈ ಹೈಡ್ರೋಸೀಲ್ ಆದಾಗ ಏನಾಗುತ್ತೆ, ಹೈಡ್ರೋಸೀಲ್ ನಲ್ಲಿ ಎರಡು ರೀತಿ ಇದೆ. ಒಂದ್ ಸೈಡ್ ಇರ್ಬೋದು, ಎರಡು ಸೈಡ್ ಇರ್ಬೋದು, ಬಲಗಡೆ ಇರ್ಬೋದು, ಎಡಗಡೆ ಇರ್ಬೋದು, ಅಥವಾ ಎರಡು ಕಡೆ ಇರ್ಬೋದು. ಒಂದ್ ಸಾರಿ ಹೈಡ್ರೋಸೀಲ್ ಆದ್ರೆ ಏನಾಗುತ್ತೆ, ಆ ವೃಷಣಗಳ ಮೇಲೆ, ಬೀಜಗಳ ಮೇಲೆ ಒತ್ತಡ ಬೀಳುತ್ತೆ. ಒತ್ತಡ ಬಿದ್ದ ಏನಾಗುತ್ತೆ, ವೃಷಣಗಳ ಕಾರ್ಯತತ್ಪರತೆ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಬೃಹದಾಕಾರವಾಗಿ ಏನಾದ್ರೂ ಈ ತರಡು ಊದ್ಕೊಳ್ತಾ ಹೋಗಿ ಈ ನೀರಿನಿಂದ ಆಗೇನಾಗುತ್ತೆ, ಶಿಶ್ನು ಸಂಕುಚಿತ ಆಗ್ತಾ ಹೋಗ್ತದೆ. ವೃಷಣಗಳೇ ದೊಡ್ಡದಾಗಿ ಕಾಣಿಸ್ತಾ ಇರ್ತವೆ, ಶಿಶ್ನುನೇ ಒಂದೊಂದ್ಸರಿ ಮುಚ್ಚೋಗಿರ್ತದೆ. ಒಂದೊಂದ್ಸರಿ ಈ ಹೈಡ್ರೋಸಿಲ್ ಎಷ್ಟು ದೊಡ್ಡದಿರ್ತದೆ ಅಂದ್ರೆ ವೃಷಣಗಳು ಮಧ್ಯದಲ್ಲಿ ಈ ಶಿಶ್ನು ಹುದುಗಿ ಹೋಗಿರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಬರೀಡ್ ಪಿನಿಸ್. ನೀರ್ನಲ್ಲಿ ಮುಳುಗೋಗಿರುತ್ತೆ. ಅಂದ್ರೆ ಒಬ್ಬ ಮನುಷ್ಯ ನದಿ ನೀರಿನಲ್ಲಿ ಮುಳುಗೋಗಿ ಬರೀ ತಲೆ ಕಾಣಿಸ್ತಾ ಇರ. ಅದರಿಂದ ಈ ವೃಷಣಗಳ ಸುತ್ತ ನೀರ್ ತುಂಬಿಕೊಳ್ಳುತ್ತೆ. ಅದನ್ನ ಹೈಡ್ರೋಸಿಲ್ ಅಂತೀವಿ. ಇದನ್ನ ನಾವು ಸರಿಪಡಿಸದೆ ಹೋದ್ರೆ ಮುಂದೆ ಬಹಳಷ್ಟು ಅನಾಹುತ ಆಗುತ್ತೆ.